ರೈತರ ಇಂಟರ್ವ್ಯೂ ನಾವು ನೋಡ್ತಾ ಇದ್ವಿ. ಅನೇಕ ರೈತರು ಹೇಳ್ತಾ ಇದ್ದಾರೆ ನಾವು ಚೆನ್ನಾಗಿದ್ದೀವಿ ರೀ, ಭೂಮಿ ಚಲೋದ ಇಲ್ಲ, ಫಲವತ್ತದ, ಅನೇಕ ವಿಡಿಯೋಗಳು ನಿಮ್ಗೆ ಮುಂದೆ ಬಿಡ್ಬೋದು ನಾವು. ಅದನ್ನು ಜನಕ್ಕೆ ಬೇಕಾಗ್ಯದಲ್ಲ ಜನ. ಅದರಲ್ಲೂ ಇವತ್ತು ಒಂದನ್ನು ರಾಜಕೀಕರಣ ಮಾಡ್ತಾ ಇದ್ದಾರೆ ಎರಡೂ ಕಡೆಯಿಂದಾಗ. ಸಹಜವಾಗಿ ಕೆಲವೊಮ್ಮೆ ಇಂಟರ್ವ್ಯೂ ಮಾಡಿದಾಗ ಉಳಿಬೇಕು ಅನ್ನೋಂಥ ಕುಮಾರಸ್ವಾಮಿ ಕಡೆ ಇದ್ದಂಥವ್ರು ಇಂಟರ್ವ್ಯೂ ಬಂದಿರ್ಬೋದು. ಯಾಕೆಂದ್ರೆ ಇವು ರೈತರಲ್ಲಿನೂ ನಾವು ಹೌದಪ್ಪ ಒರಿಜಿನಲ್ ಇವರಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಂಗಂತೇಳಿ ಅಲ್ಲಿ ರೈತರ ಸುಳ್ಳಂತೂ ಹೇಳಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ರೈತರಲ್ಲಿ ಮ್ಯಾಕ್ಸಿಮಮ್ ಜನಕ್ಕೆ ಇದು ಬ್ಯಾಡ್ ಆಗ್ಯದಪ್ಪ, ಟೌನ್ಶಿಪ್ ಬ್ಯಾಡ್ ನಮಗೆ ಅಂತೇಳಿ. ಮತ್ತೆಲ್ಲೋ ನೀವು ಬಂಜರು ಭೂಮಿ ಮಾಡ್ಕೊಂಡ್ರೆ ಇದು ಫಲವತ್ತಾದ ಭೂಮಿ ಐತಿ, ಇಲ್ಲಿ ಬೇಡ. ನಮ್ಮ ರೈತರು ಬದುಕ್ತಾ ಇದ್ದೀವಿ, ತಿಂಗಳು ಒಳ್ಳೆ ಇನ್ಕಮ್ ಅದ, ಹಾಲು ಹೈನು ಮಾಡ್ಕೊಳ್ತೀವಿ, ಹಸುಗಳು ಮತ್ತು ಕರುಗಳು ಸಾಕೊಂಡು ಹೊಂಟಿದ್ದೀವಿ, ನಮ್ಮ ಬದುಕ ನೆಮ್ಮದಿಯಿಂದ ಅದ, ನಿಮ್ಮ ಕೋಟಿಗಳು ಬೇಡ ಅಂತ ಅಲ್ಲಿ ರೈತರು ಕೇಳ್ಕೊಳ್ತಾ ಇದ್ದಾರೆ. ರೈತರ ಅನೇಕ ಹೆಣ್ಮಕ್ಳು ಕೇಳ್ತಾ ಇದ್ದಾರೆ, ಎಲ್ಲರೂ ಕೇಳ್ತಾ ಇದ್ದಾರೆ. ಹೀಗಾಗಿ ಬಿಡದಿಯ ಈ ಟೌನ್ಶಿಪ್ಪನ್ನು DKC ಅವರು ಇರಿಸಕ್ಕೆ ಬೆಂದು ಮಾಡ್ತಾ ಇದ್ದಾರೆ. ಅಥವಾ ನಿಜವಾಗಿಯೂ ಅಲ್ಲಿ ರೈತರು ಇಲ್ವಾ? ಆದರೆ ಇಂಟರ್ವ್ಯೂಗಳು ಸಾಕಷ್ಟು ನೋಡಿದಾಗ ರೈತರು ಇದ್ದಾರಲ್ಲಿ, ಫಲವತ್ತು ಭೂಮಿ ಅದ, ಅಡಿಕೆ ತೋಟ ಬೆಳೀತದೆ, ಕಬ್ಬು ಬೆಳೀತಾರೆ, ಭತ್ತ ಬೆಳೀತಾರೆ, ಏನು ನೋಡಿದ್ವಿ ಅದನ್ನೆಲ್ಲ ಭೂಮಿಗಳನ್ನ. ಒಳ್ಳೆ ತರಕಾರಿ ತಯಾರು ಮಾಡಿ ಬೆಂಗಳೂರಿಗೆ ಮಾರ್ಕೊಂಡು ಬರ್ತಾರೆ, ಅವ್ರ ಬದುಕು ಚೆನ್ನಾಗಿ ನಡೆದ. ಕೋಟಿಗಳು ತೊಗೊಂಡು ಭೂಮಿ ಮಾರ್ಕೊಂಡು ಅವ್ರು ಹೋಗುವುದಿಲ್ಲೇ ಅನ್ನುವಂಥದ್ದು ಸಹಿತ ಪ್ರಶ್ನೆ ಅದ. ಇವತ್ತು 2 ಕೋಟಿ ಕೊಡ್ತೀರೋ ಎಕರೆಕ್ಕೆ 3 ಕೋಟಿ ಕೊಡ್ತಿರೋ, ಹಿಂದೊಬ್ರು 15 ಕೋಟಿ ಕೊಡ್ತಾನೆ ಅಂತಿದ್ರು, ಅಷ್ಟು ಕೊಡ್ತಿರೋ ಗೊತ್ತಿಲ್ಲ. ಆದ್ರೆ ಒಮ್ಮೆ ಕಳ್ಕೊಂಡಿತ್ತಂದ್ರೆ ಭೂಮಿ ಸಿಗುವುದಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮತ್ತು ಅದನ್ನು ನಂಬಿ, ಭೂಮಿಯನ್ನು ನಂಬಿ ಬದುಕುವಂಥ ಜನ ಎಲ್ಲಿ ಹೋಗ್ಬೇಕು? ಒಬ್ಬ ಇಂಟರ್ವ್ಯೂರಲ್ಲಿ ಹೇಳಿದ ಪಾಪ ಒಬ್ಬ ವ್ಯಕ್ತಿ, ಅಲ್ರಿ ನಾನು